ಶುಭೋದಯ. ಬಸವ ಬಾಲಕಿಯರ ವಸತಿ ಮತ್ತು ವಸತಿಯೇತರ ಶಾಲೆಯ ನನ್ನ ಆತ್ಮೀಯ ವಿದ್ಯಾರ್ಥಿಗಳೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ಆಶಾ. ನಾವು ಈಗಾಗಲೇ ನಿನ್ನೆಯ ತರಗತಿಯಲ್ಲಿ ನಾಮಪದಗಳ ಬಗ್ಗೆ, ವ್ಯಾಕರಣಾಂಶದಲ್ಲಿ ನಾಮಪದಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೆವು. ನಾಮಪದ ಅಂದರೆ ಏನು, ನಾಮಪದದಲ್ಲಿ ಒಟ್ಟು ಎಷ್ಟು ವಿಧಗಳಿವೆ, ಅವು ಯಾವುವು ಅಂತ ಹೇಳಿ ತಿಳ್ಕೊಂಡಿದ್ವು. ಮತ್ತು ಮೊದಲನೇ ಒಂದು ವಿಧವಾದಂತಹ ನಾಮವಾಚಕ ಅಥವಾ ವಸ್ತುವಾಚಕ ನಾಮಪದದಲ್ಲಿ ಇರುವಂತಹ ವಿಧಗಳನ್ನು ಸಹ ನಾವು ಅಭ್ಯಾಸವನ್ನು ಮಾಡಿದ್ವು. ಅವು ಯಾವ್ಯಾವು? ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ, ಇವುಗಳನ್ನು ನಾವು ಈಗಾಗಲೇ ಅಭ್ಯಾಸವನ್ನು ಮಾಡಿದ್ದೇವೆ. ಹಿಂದಿನ ತರಗತಿಯಲ್ಲಿ ನಾವು ಅದರ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಬನ್ನಿ, ಆಗಿದ್ರೆ ಈಗ ಏನೇನಿದೆ ಅಂತ ಹೇಳಿ ನಾವು ನೋಡೋಣ. ಒಟ್ಟು 9 ವಿಧಗಳಿತ್ತು. ಅದರಲ್ಲಿ ಈಗ ನಾವು 2ನೇ ವಿಧವಾದಂತಹ ಗುಣವಾಚಕ ನಾಮಪದ, ಆ ಒಂದು ಗುಣವಾಚಕ ನಾಮಪದದ ಬಗ್ಗೆ ತಿಳಿಯೋಣ. ಗುಣವಾಚಕ ನಾಮಪದ ಅಂದರೆ ಇಂಗ್ಲೀಷ್ನಲ್ಲಿ ಅಡ್ಜೆಕ್ಟಿವ್. ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕ ಎನ್ನುವರು. ಇಲ್ಲೇನು ವಸ್ತು, ವ್ಯಕ್ತಿಗಳ ಗುಣ ಮತ್ತು ರೀತಿ, ಅವರ ಸ್ವಭಾವಗಳನ್ನು ಹೇಳುವಂಥದ್ದು. ಈಗ ಒಂದು ವಸ್ತುವನ್ನು ತಗೊಂಡ್ರೆ, ಈಗ ಹಣ್ಣು ಸಿಹಿಯಾಗಿದ್ದರೆ ಅದನ್ನು ಸಿಹಿ ಅಂತ ಹೇಳ್ತೀವಿ, ಅದರ ಗುಣ ಅದು. ಈಗ ಹುಳಿಯಾಗಿದ್ದರೆ ಅದು ಹುಳಿ, ಕಹಿ ಇದ್ದರೆ ಕಹಿ, ಸಿಹಿ, ಹುಳಿ. ಈಗ ಹಣ್ಣು ಅನ್ನೋದು ಒಂದು ನಾಮಪದ, ಅದರ ಗುಣವನ್ನು ಹೇಳುವಂಥದ್ದು ಸಿಹಿ, ಹುಳಿ, ಇದೆಲ್ಲ ಅದರ ವಿಶೇಷತೆ. ಇವುಗಳನ್ನು ತಿಳಿಸೋದಕ್ಕೆ ನಾವೇನೇನು ಹೇಳ್ತೀವಿ, ಅದರ ಗುಣವನ್ನು ತಿಳಿಸೋದನ್ನು ನಾವು ಗುಣವಾಚಕ ಅಂತ ಹೇಳಿ ಕರಿತೀವಿ. ಅದೇ ರೀತಿ ನದಿಯನ್ನು ತಗೊಂಡ್ರೆ ದೊಡ್ಡ ನದಿ, ಚಿಕ್ಕ ನದಿ ಅಲ್ವಾ, ವಿಶಾಲವಾದ ನದಿ ಅಂತ ಹೇಳಿ ಕರಿತೀವಿ. ಈಗ ಒಬ್ಬ ವ್ಯಕ್ತಿಯನ್ನು ತಗೊಂಡ್ರೆ ಅವನು ಹುಡುಗಿ, ಚಿಕ್ಕ ಹುಡುಗಿ, ದೊಡ್ಡ ಹುಡುಗಿ, ಚಿಕ್ಕ ಹುಡುಗ, ದೊಡ್ಡ ಹುಡುಗ, ಒಳ್ಳೆಯ ಹುಡುಗ ಅಲ್ವಾ, ಕೆಟ್ಟ ಹುಡುಗ, ಒಳ್ಳೆಯ ಹುಡುಗಿ, ಕೆಟ್ಟ ಹುಡುಗಿ ಅಂತ ಹೇಳಿ ಅವರ ಗುಣ ಸ್ವಭಾವಗಳನ್ನು ಹೇಳೋದಕ್ಕೆ ನಾವು ಏನಂತ ಹೇಳಿ ಕರಿತೀವಿ, ಗುಣವಾಚಕ ಅಂತ ಹೇಳಿ ಕರಿತೀವಿ. ಹಾಗಾದರೆ ನೆಕ್ಸ್ಟ್ 3ನೇದು ಸಂಖ್ಯಾವಾಚಕ. ಸಂಖ್ಯಾವಾಚಕ ಏನು? ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು ಎನ್ನುತ್ತಾರೆ. ಸಂಖ್ಯೆಯನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯಾವಾಚಕಗಳು. ಇಲ್ಲಿ ಉದಾಹರಣೆಗೆ 1, 2, 10, 1000, ಲಕ್ಷ, ಕೋಟಿ, ಈ ರೀತಿ ಸಂಖ್ಯೆಗಳನ್ನು, ನಿರ್ದಿಷ್ಟವಾದ ಸಂಖ್ಯೆಗಳನ್ನು ಹೇಳುವಂತಹ ಶಬ್ದಗಳನ್ನು ನಾವೇನಂತ ಹೇಳ್ತೀವಿ, ಸಂಖ್ಯಾವಾಚಕ ಅಂತ ಹೇಳಿ ಕರಿತೀವಿ. ಇದು 3ನೇ ಒಂದು ನಾಮಪದದ 3ನೇ ಒಂದು ವಿಧ. ಅದೇ ರೀತಿ 4ನೇಯದು ಸಂಖ್ಯೇಯವಾಚಕ. ಅದು ಸಂಖ್ಯಾವಾಚಕ, ಇದು ಸಂಖ್ಯೇಯ. ಅದು ಸಂಖ್ಯೆಯನ್ನು, ಇದು ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳನ್ನೆಲ್ಲ ಸಂಖ್ಯೇಯವಾಚಕಗಳು ಎನ್ನುತ್ತಾರೆ. ಸಂಖ್ಯೇಯವಾಚಕ ಅಂದ್ರೇನು? ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲ ಸಂಖ್ಯೇಯ ವಾಚಕಗಳು ಎನ್ನುತ್ತಾರೆ. ಇಲ್ಲಿ ಉದಾಹರಣೆ ನೋಡಿ, ಸಂಖ್ಯಾವಾಚಕಕ್ಕೂ ಮತ್ತು ಸಂಖ್ಯೇಯ ವಾಚಕಕ್ಕೂ ಏನು ವ್ಯತ್ಯಾಸ ಇದೆ, ಡಿಫ್ರೆನ್ಸ್ ಇದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಉದಾಹರಣೆಗಳನ್ನು ಗಮನಿಸಿದ್ರೆ ಸರಿಯಾಗಿ ಗಮನಿಸಿ. ಸಂಖ್ಯಾವಾಚಕ ಅಂದ್ರೇನು? ನಂಬರ್ಸ್. 2, 3, 5, 10, 1000, ಲಕ್ಷ, ಈ ಥರ ಸಂಖ್ಯೆಯನ್ನು ಹೇಳುವಂಥದ್ದು. ಸಂಖ್ಯೇಯ ವಾಚಕ ಅಂದರೆ ಈಗ 2 ಇದ್ದರೆ ಇಬ್ಬರು ಹುಡುಗಿ ಹೋಗ್ತಾ ಇದ್ದಾರಪ್ಪ. ಅದೇ ರೀತಿ ಎರಡನೆಯ ಸ್ಥಾನವನ್ನು ಪಡೆದಿದ್ದಾಳೆ ಅಥವಾ 2ನೇ ಸ್ಥಾನವನ್ನು ಪಡೆದಿದ್ದಾನೆ. 3 ಅನ್ನೋದು ಸಂಖ್ಯೆ. ಅದೇ ರೀತಿ ಸಂಖ್ಯೆಯ 3, 5, 4, 3ನೇ ಸ್ಥಾನ, 3ನೇ ಒಂದು 3rd ಪ್ಲೇಸನ್ನು ಪಡ್ಕೊಂಡಿದ್ದಾರೆ. ಅದೇ ರೀತಿ 5, 5ನೇಯ. ಈ ರೀತಿ ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ಇದು 2 ಒಂದೇ ಥರ ಬರುತ್ತೆ, ಆದರೆ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸಂಖ್ಯಾವಾಚಕದಲ್ಲಿ ಸಂಖ್ಯೆಯನ್ನು ಹೇಳುವಂಥದ್ದು, ಸಂಖ್ಯೇಯ ವಾಚಕದಲ್ಲಿ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವಂಥ ಶಬ್ದಗಳು. ಇದು 4ನೇಯ ಒಂದು ವಿಧ. ಇನ್ನು 5ನೇಯ ವಿಧ, ನಾಮಪದದ 5ನೇಯ ವಿಧ ಯಾವುದು ಅಂತಂದರೆ ಭಾವನಾಮ. 5ನೇ ವಿಧ ಭಾವನಾಮ.
ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಎನ್ನುವರು. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳನ್ನು ಭಾವನಾಮ ಅಂತ ಹೇಳಿ ಕರೀತಾರೆ. ಅಂದರೆ ಅಲ್ಲಿರೋವಂಥದ್ದನ್ನು ಇರೋದಂಗೆ ಹೇಳುವಂಥದ್ದು. ಭಾವ ಎಂದರೆ ಇರುವಿಕೆ, ಸ್ಥಿತಿ ಎಂದು ಅರ್ಥೈಸಬಹುದು. ಇರುವಿಕೆಯ ಸ್ಥಿತಿಯನ್ನು ಇರೋದರ ಹೇಳುವಂಥದ್ದು. ಉದಾಹರಣೆಗೆ, ಬಿಳಿಯದರ ಭಾವ ಬಿಳುಪು. ಬಿಳಿಯದರ ಭಾವ ಬಿಳುಪು. ಕರಿಯದರ ಭಾವ ಕಪ್ಪು. ಆಡುವುದರ ಭಾವ ಆಟ. ನೋಡುವುದರ ಭಾವ ನೋಟ. ಕೂಡುವುದರ ಭಾವ ಕೂಟ. ಈ ರೀತಿ ವಸ್ತುಗಳ ಕ್ರಿಯೆ ಅಥವಾ ಭಾವವನ್ನು ತಿಳಿಸೋದಕ್ಕೆ ನಾವು ಏನಂತೇಳಿ ಕರಿತೀವಿ? ಭಾವನಾಮ ಅಂತ ಹೇಳಿ ಕರಿತೀವಿ. ಇದು ನಾಮಪದದ ಒಂದು 5ನೆಯ ವಿಧ. ಇನ್ನು ಮುಂದೆ ಪರಿಮಾಣ ವಾಚಕ. ಪರಿಮಾಣ ವಾಚಕ ಅಂದ್ರೇನು? ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳನ್ನು ಪರಿಮಾಣವಾಚಕ ಎನ್ನುತ್ತಾರೆ. ಇನ್ನು ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ ಮತ್ತು ಗಾತ್ರ ಇವುಗಳನ್ನು ಹೇಳುವಂಥದ್ದು. ಉದಾಹರಣೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಉದಾಹರಣೆ, ಪರಿಮಾಣ ಅಂದರೆ ಹಲವು, ಕೆಲವು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಹಲವು ನದಿಗಳು, ಕೆಲವು ಹಣ್ಣುಗಳು. ಒಂದು ಮರದಲ್ಲಿ ಕೆಲವು ಹಣ್ಣುಗಳು, ಎಷ್ಟೊಂದು ಹಣ್ಣುಗಳನ್ನು ನಾವು ಹಣ್ಣಾಗಲಿ ಅಂಥೇಳಿ ಹಣ್ಣಿಗಿಟ್ಟಿದ್ವು. ಅವು ಕೆಲವು ಹಣ್ಣುಗಳು ಮಾತ್ರ ಹಣ್ಣಾಗಿದ್ದಾವೆ, ಇನ್ನು ಕೆಲವು ಹಣ್ಣಾಗಿಲ್ಲ. ಹಲವು ನದಿಗಳು. ಭಾರತದಲ್ಲಿ ಮಳೆ ಆಗಿ ಹಲವಾರು ನದಿಗಳು ತುಂಬಿ ಹರಿತಾ ಇದ್ದಾವೆ. ಹಲವು, ಕೆಲವು. ಅದೇ ರೀತಿ ಗಾತ್ರಕ್ಕೆ ನಾವು ಉದಾಹರಣೆಯನ್ನು ತಗೊಳ್ಳೋದಾದರೆ ಅಷ್ಟು, ಇಷ್ಟು, ಅಷ್ಟು, ಇಷ್ಟು. ಆನೆಯಷ್ಟು, ಗುಡ್ಡದಷ್ಟು, ಬೆಟ್ಟದಷ್ಟು. ಗುಡ್ಡದಷ್ಟು, ಅಷ್ಟು ದೊಡ್ಡ ಗಾತ್ರದ್ದು ಅಂತ ಒಂದು ದೊಡ್ಡ ವಸ್ತುವನ್ನು ಉದಾಹರಣೆಗೆ ನೀಡಿದಾಗ ಗುಡ್ಡದಷ್ಟು, ಆನೆಯಷ್ಟು, ಬೆಟ್ಟದಷ್ಟು, ಇರುವೆಯಷ್ಟು. ಅದು ಚಿಕ್ಕದಾದರೂ ಆಗಿರ್ಬೋದು, ದೊಡ್ಡದಾದರೂ ಆಗಿರ್ಬೋದು. ಆ ಗಾತ್ರವನ್ನು ಹೇಳುವಂಥದ್ದು. ಅಳತೆ, ಇದು ಅಷ್ಟೇ. ಅಷ್ಟು, ಇಷ್ಟು, ಅಷ್ಟು ದೂರ, ಇಷ್ಟು ಪುಸ್ತಕಗಳು. ಅಯ್ಯೋ, ನಾವು ಅಷ್ಟೊಂದು ದೂರದಿಂದ ನಡ್ಕೊಂಡು ಬಂದ್ವಿ, ಎಷ್ಟು ದೂರ ಇದೆ ಗೊತ್ತಾ, ಇಷ್ಟೊಂದು ದೂರ, ಅಷ್ಟು ದೂರ ಅಂತ ಹೇಳ್ತೀವಲ್ವ. ಅದೇ ರೀತಿ ಇಷ್ಟು ಪುಸ್ತಕಗಳು. ಅಯ್ಯೋ, ನಾನು ಇಷ್ಟು ಪುಸ್ತಕಗಳನ್ನ ತಗೊಂಡು ಬಂದಿದ್ದೀನಿ ಮನೆಯಿಂದ ಶಾಲೆಗೆ ಅಂತೇಳಿ ಹೇಳುವಂಥದ್ದು. ಅಂದರೆ ಅಳತೆ, ಗಾತ್ರ ಮತ್ತು ಪರಿಮಾಣವನ್ನು ಹೇಳುವಂಥದ್ದಕ್ಕೆ ನಾವು ಏನಂತ ಹೇಳ್ತೀವಿ? ಪರಿಮಾಣ ವಾಚಕ ಅಂತ ಹೇಳಿ ಹೇಳ್ತೀವಿ. ಇದು ನಾಮಪದದ 6ನೇ ವಿಧ. ಮುಂದೆ 7ನೆಯ ಒಂದು ಪ್ರಕಾರ ಯಾವುದು? 7ನೆಯ ಒಂದು ವಿಧ ಯಾವುದು? ಪ್ರಕಾರ ವಾಚಕ. ವಸ್ತುಗಳ ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳನ್ನು ಪ್ರಕಾರವಾಚಕ ಎನ್ನುವರು. ಇದು ಸಹ ಒಂದು ರೀತಿ ಗುಣವಾಚಕ ಥರನೇ ಇದೆ. ಏನು? ಅಂತ, ಅಂತಹದು, ಅಂತಹದು, ಅಂತಹುದು, ಇಂಥ, ಇಂಥದು, ಇಂತಹುದು, ಎಂತಹ ಇತ್ಯಾದಿ. ಅಯ್ಯೋ, ಅಂತಹ ಹುಡುಗಿ ಅಂದರೆ ತುಂಬ ಒಳ್ಳೆ ಹುಡುಗಿ. ಅಂತಹ, ಎಂಥ ಹುಡುಗಿ, ಎಂತಹ ಹುಡುಗ ಅಂತ ಹೇಳ್ತೀವಲ್ವ. ಅಂದರೆ ಅವರ ಸ್ಥಿತಿಯನ್ನು, ಅವರ ರೀತಿಯನ್ನು ತಿಳಿಸುವಂತಹ ಇದಕ್ಕೆ ನಾವು ಪ್ರಕಾರವಾಚಕ ಅಂತ ಹೇಳಿ ಕರಿತೀವಿ. ಅಂತ, ಇಂತಹ, ಎಂತಹ ಇಂಥವೆಲ್ಲ ಪ್ರಕಾರವಾಚಕಕ್ಕೆ ಉದಾಹರಣೆಯಾಗಿ ಬರುವಂತಹ ಪದಗಳು. ಇದು 7ನೆಯ ಒಂದು ವಿಧ. ನಾಮಪದದ ಮುಂದಿನ ಒಂದು ವಿಧ ಅಂದರೆ 8ನೆಯ ವಿಧ ದಿಗ್ವಾಚಕಗಳು. ದಿಗ್ವಾಚಕಗಳು ಅಂತ ಹೇಳ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವಂಥ ಶಬ್ದಗಳನ್ನೆಲ್ಲ ನಾವೇನಂತೇಳಿ ದಿಗ್ವಾಚಕಗಳು ಅಂತ ಹೇಳಿ ಕರಿತೀವಿ. ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವಂಥ ಶಬ್ದಗಳೇ ದಿಗ್ವಾಚಕಗಳು. ಉದಾಹರಣೆಗೆ ನಿಮಗೆ ದಿಕ್ಕುಗಳು ಗೊತ್ತೇ ಇದೆ. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಅಲ್ವಾ, ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಅದೇ ರೀತಿ ಉಪದಿಕ್ಕುಗಳು ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ ಇತ್ಯಾದಿ. ಈ ಥರ ದಿಕ್ಕುಗಳ ಹೆಸರುಗಳನ್ನು ಸೂಚಿಸುವಂಥವೆಲ್ಲ ದಿಗ್ವಾಚಕಗಳು. ಇದು 8ನೆಯ ಒಂದು ವಿಧ. ಇದಿಷ್ಟು ನಾಮಪದದ ಹಿಂದಿನ ತರಗತಿಯಲ್ಲಿ ನೀವು ಗುಣವಾಚಕದಿಂದ ಹಿಡಿದು ದಿಗ್ವಾಚಕಗಳವರೆಗೆ ಅಂದರೆ 8 ನಾಮಪದದ ವಿಧಗಳನ್ನು ನೀವು ತಿಳ್ಕೊಂಡಿದ್ದೀರ. ಇನ್ನೂ ಒಂದು ನಾಮಪದದ ವಿಧ ಇದೆ. ಯಾವುದು? ಅದು ಸರ್ವನಾಮ. ಅದನ್ನು ನಾವು
ಮುಂದಿನ ಒಂದು ತರಗತಿಯಲ್ಲಿ ಅಭ್ಯಾಸವನ್ನು ಮಾಡೋಣ. ಇಂದಿನ ತರಗತಿಗೆ ಇಲ್ಲಿಗೆ ನಿಲ್ಲಿಸಿರೋಣ. ಧನ್ಯವಾದಗಳು.